ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪೂರಿ ಸಾಗು. ಈ ಒಂದು ಪೂರಿ ಸಾಗುನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಕಡಿಮೆ ಸಾಮಗ್ರಿಯಲ್ಲಿ ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ. ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಅಗಲವಾದ ಒಂದು ಪಾತ್ರೆನ ತಗೊಂಡಿದ್ದೇನೆ. ಇವತ್ತು ನಾನು ಅರ್ಧ ಕೆಜಿ ಆಗುವಷ್ಟು ಪೂರಿನ ಮಾಡೋದ್ರಿಂದ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ಹಾಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಇವೆರಡು ಕರಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಪೂರಿಗೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ಮೊದಲೇ ಹಿಟ್ಟು ಜಾಸ್ತಿ ನೀರಾಗಿ ಹೋಗುತ್ತೆ. ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಈ ನೀರಿನಲ್ಲೇ ಈ ಒಂದು ಸಕ್ಕರೆಯನ್ನು ಕಸ್ಕೋಬೇಕಾಗತ್ತೆ. ಈ ಸಕ್ಕರೆ ಕರಗಿದಾದ್ಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆನ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನು ಸೇರಿಸ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲವನ್ನು ಹಾಕ್ಕೊಂಡಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೀರನ್ನು ಜಾಸ್ತಿ ಹಾಕ್ಕೊಂಡಿಲ್ಲ ಮೊದಲಿಗೆ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಒಂದು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ನೀರು ಹಾಕ್ಕೊಂಡು ಈ ಒಂದು ಹಿಟ್ಟನ್ನು ಹದಕ್ಕೆ ತರ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಆದರೂ ಕೂಡ ಹಿಟ್ಟು ತೆಳುವಾಗಿ ಬಿಡತ್ತೆ. ಆದ್ರಿಂದ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಒಂದು ಹಿಟ್ಟನ್ನು ನಾದ್ಕೊಳ್ಳಿ. ನೋಡಿ, ನಾನಿಲ್ಲಿ ಇಷ್ಟು ಹದಕ್ಕೆ ಈ ಒಂದು ಹಿಟ್ಟನ್ನು ತಂದಿದ್ದೇನೆ. ಈ ಒಂದು ಪೂರಿ ಹಿಟ್ಟು ತುಂಬಾ ತೆಳುವಾಗೋದು ಬೇಡ, ಹಾಗೆ ಗಟ್ಟಿ ಆಗೋದು ಬೇಡ, ಮೀಡಿಯಂ ಆಗಿ ಇದ್ರೆ ಸಾಕು. ನೋಡಿ, ಇಷ್ಟು ಪ್ರೆಸ್ ಮಾಡಿದರೆ ಇದು ಒಳಗೆ ಹೋದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಈ ಒಂದು ಹಿಟ್ಟು. ಇವಾಗ ನಾನು ಇದಕ್ಕೆ 1/4 ಗಂಟೆ ರೆಸ್ಟನ್ನು ಕೊಡ್ತಾ ಇದ್ದೀನಿ. ಆ ಒಂದು ಗ್ಯಾಪಲ್ಲಿ ನಾವು ಈ ಒಂದು ಪೂರಿನ ತಿನ್ಲಿಕ್ಕೆ ಸಾಗುವನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಬೆಳಿಗ್ಗೆ ಈ ಒಂದು ಸಾಗು ಮಾಡೋದ್ರಿಂದ ರಾತ್ರಿನೇ ಈ ಒಂದು ಕಾಬೂಲ್ ಕಡಲೆನ ನೆನೆಸಿ ಇಟ್ಟಿದ್ದೇನೆ. ಇದು ಚೆನ್ನಾಗಿ ನೆಂದಿದೆ. ಇವಾಗ ನಾನಿಲ್ಲಿ ಮೀಡಿಯಂ ಗಾತ್ರದ 2 ಆಲೂಗಡ್ಡೆಯನ್ನ ಸಣ್ಣ ಪೀಸುಗಳನ್ನಾಗಿ ಮಾಡಿದ್ದೇನೆ, ಸಿಪ್ಪೆ ತೆಗೆದು. ನೋಡಿ, ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಈ ಒಂದು ಕಾಬೂಲ್ ಕಡಲೆ ಹಾಗೂ ಆಲೂಗಡ್ಡೆನ ಬೇಯಲಿಕ್ಕೆ ಹಾಕೊಳ್ತಾ ಇದ್ದೀನಿ. ಇದೊಂದು 2 ವಿಜಿಲ್ ಆದರೆ ಸಾಕಾಗತ್ತೆ. ಅಷ್ಟರಲ್ಲೇ ಇದು ಬೆಂದ್ಕೊಳ್ಳುತ್ತೆ. ಇದೇ ಗ್ಯಾಪಲ್ಲಿ ನಾನಿಲ್ಲಿ ಈ ಒಂದು ಸಾಗುಗೆ ನಾವಿಲ್ಲಿ ಮಸಾಲವನ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈ ಒಂದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಇದಕ್ಕೆ 3 ಚಕ್ಕೆ, ಹಾಗೆ 3 ಲವಂಗ, 1 ಏಲಕ್ಕಿ, ಹಾಗೆ 3 ಸ್ಟಾರ್ ಪೀಸ್ಗಳನ್ನು ಸಣ್ಣ ಪೀಸ್ಗಳನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಈ ಒಂದು ಸಾಗು ಬರುತ್ತೆ. ಹಾಗಾಗಿ ಸ್ವಲ್ಪವೇ ಎಲ್ಲವನ್ನ ಹಾಕೊಂಡಿದ್ದೇನೆ. ನೋಡಿ, ಇವು ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಫ್ರೈ ಮಾಡಿದಾದ್ಮೇಲೆ ನಾನು ಇದಕ್ಕೆ 1 ಇಂಚ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಶುಂಠಿನ ಹಾಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ 1 ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ನೋಡಿ, ಇದು ಕೂಡ ಹಾಗೆ ಜಾಸ್ತಿ ಏನು ಫ್ರೈ ಆಗೋದು ಬೇಡ, 1-2 ನಿಮಿಷ ಫ್ರೈ ಆದರೆ ಸಾಕಾಗತ್ತೆ. ನೋಡಿ, ನಾನಿವಾಗ ಇದಕ್ಕೆ 7ರಿಂದ 8 ಬೆಳ್ಳುಳ್ಳಿ ದಳಗಳನ್ನು ಹಾಕೊಳ್ತಾ ಇದ್ದೀನಿ. ಈ ಒಂದು ಬೆಳ್ಳುಳ್ಳಿ ದಳಗಳನ್ನು ಹಾಕ್ಕೊಂಡು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ 2 ಹಸಿಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಈ ಒಂದು ಮೆಣಸು ಖಾರ ಇರೋದ್ರಿಂದ ನಾನಿಲ್ಲಿ 2 ಮೆಣಸನ್ನ ಹಾಕೊಳ್ತಾ ಇದ್ದೀನಿ, ಈ ರೀತಿಯಾಗಿ ಕಟ್ ಮಾಡಿ. ಹಾಗೆ ಮೆಣಸು ಖಾರ ಇಲ್ಲ ಅಂದ್ರೆ 4 ಮೆಣಸಾದ್ರೂ ಬೇಕಾಗುತ್ತೆ. ಈ ಮೆಣಸನ್ನು ಕೂಡ ಹಾಗೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಾಯಿ ತುರಿ ಹಾಗೆ ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಒಂದ್ಸಾರಿ ಎಲ್ಲದ್ರ ಜೊತೆ ಮಿಕ್ಸ್ ಆದರೆ ಸಾಕಾಗತ್ತೆ. ಹಾಗೆ ನಾನಿಲ್ಲಿ ಇದಕ್ಕೆ ಕಟ್ ಮಾಡಿಕೊಂಡ 1/4 ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ನೀವು ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಈ ಒಂದು ಪ್ಯಾನನ್ನು ಇಳಿಸಿ ಇಟ್ಟರೂ ಪರವಾಗಿಲ್ಲ. ಇದನ್ನು ನೀವು ಫ್ರೈ ಮಾಡ್ಕೊಳ್ಳೋದು ಬೇಡ. ಇವಾಗ ಈ ಮಸಾಲವೆಲ್ಲ ತಣಿಲಿಕ್ಕೆ ಬಿಡಿ.
ಇದನ್ನ ತಣಿದ ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕೋಬಹುದು. ಇವಾಗ ಮಸಾಲ ತಣ್ಣಗಾಗಿದೆ. ನಾನು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಗ್ರೈಂಡ್ ಆದ್ಮೇಲೆ ನಾನಿವಾಗ ಸ್ಟವ್ ಮೇಲೆ ಇನ್ನೊಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕೊಂಡು ಈ ಒಂದು ಸಾಸಿವೆ ಚಟಪಟ ಅಂತ ಸೌಂಡ್ ಬಂದ್ಮೇಲೆ ನಾನು ಇದಕ್ಕೆ 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಕರಿಬೇವು ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಈ ಒಂದು ಈರುಳ್ಳಿ ಕೂಡ ಹಾಗೆ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಿ ಇದರ ಹಸಿ ವಾಸನೆ ಎಲ್ಲವೂ ಹೋಗಬೇಕು. ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ಈರುಳ್ಳಿಯ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನಿಧಾನವಾಗಿ. ಅಲ್ಲಿಯವರೆಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನಾನಿವಾಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈ ಒಂದು ಮಸಾಲನ ಸ್ವಲ್ಪ ದಪ್ಪವಾಗಿಯೇ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಿಲ್ಲ. ಹಾಗೆ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇವಾಗಲೇ ಇದನ್ನ ನೀವು ತೀರವಾಗಿ ತೆಳು ಮಾಡಲಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ದಪ್ಪವಿದ್ರೂ ಪರವಾಗಿಲ್ಲ, ಯಾಕಂದ್ರೆ ಬೇಯಿಸ್ಕೊಂಡಿರೋ ಕಾಬೂಲ್ ಹಾಗೆ ಆಲೂಗಡ್ಡೆ ಜೊತೆ ಸ್ವಲ್ಪ ನೀರಿರುತ್ತೆ. ನೋಡಿ ಇವಾಗ ಇದನ್ನ ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ಹಾಕೊಂಡು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡ ಈ ಒಂದು ಕಾಬೂಲ್ ಹಾಗೆ ಆಲೂಗಡ್ಡೆನ ಈ ನೀರಿನ ಸಮೇತವಾಗಿ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕೊಳ್ಳೋದ್ರಿಂದ ನಾನು ಇದಕ್ಕೆ ಜಾಸ್ತಿ ನೀರನ್ನ ಮೊದಲೇ ಹಾಕೊಂಡಿಲ್ಲ. ಹಾಗೆ ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿಲ್ಲ. ಯಾಕಂದ್ರೆ ನಾನಿಲ್ಲಿ ಕಾಬೂಲ್ ಹಾಗೆ ಆಲೂಗಡ್ಡೆ ಬೇಯುವಾಗ ಉಪ್ಪನ್ನು ಹಾಕೊಂಡಿರೋದ್ರಿಂದ ನಾನಿದಕ್ಕೆ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ನಿಮಗೆ ಉಪ್ಪು ಸ್ವಲ್ಪ ಕಮ್ಮಿ ಅನಿಸಿದ್ರೆ ಇದಕ್ಕೆ ನೀವು ಉಪ್ಪನ್ನು ಹಾಕೋಬಹುದು. ನೋಡಿ ಇವಾಗ ಇದು ಕರೆಕ್ಟ್ ಆಗಿ ಆಗಿದೆ. ಇಷ್ಟು ದಪ್ಪವಿದ್ರೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲವನ್ನು ಹಾಕೊಂಡಾಗಿದೆ. ಈ ಒಂದು ಸಾಗು ಚೆನ್ನಾಗಿ ಕುದೀತಿದೆ. ಇದನ್ನ 1-2 ನಿಮಿಷ ನಾನು ಹೀಗೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ 2 ನಿಮಿಷವಾಗಿದೆ. ನಾನಿಲ್ಲಿ ಸ್ಟವ್ನ ಆಫ್ ಮಾಡಿ ಈ ಒಂದು ಸಾಗುನ ಪಕ್ಕಕ್ಕಿಡ್ತಾ ಇದ್ದೀನಿ. ಹಾಗೆ ನಾವಿವಾಗ ನಾದಿ ಇಟ್ಟಿರೋ ಹಿಟ್ಟನ್ನ ನೋಡೋಣ. ಇದು ಕರೆಕ್ಟ್ ಆಗಿ ಆಗಿದೆ. ಇವಾಗ ನಾವಿದನ್ನ ಉಂಡೆಗಳನ್ನಾಗಿ ಮಾಡಿ ಪೂರಿನ ಮಾಡ್ಕೊಳ್ಳೋಣ. ನಾನೀಗ ಚೆನ್ನಾಗಿ ಒಂದ್ಸಾರಿ ನಾದ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾದ್ಕೊಂಡಿದ್ದಾದ್ಮೇಲೆ ನಾನು ಇದನ್ನ ಈಸಿಯಾಗಿ ಉಂಡೆ ಮಾಡೋದು ಹೇಗಂತನೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ಒಂದು ಮರದ ಮಣೆಯ ಮೇಲೆ ಇದನ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಯಾವ ತರ ಉಂಡೆ ಬೇಕೋ ಅಷ್ಟು ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಒಂದು ಮೀಡಿಯಂ ಆಗಿ ಇದನ್ನ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಕಟ್ ಮಾಡ್ಕೊಂಡ ಒಂದೊಂದೇ ಪೀಸನ್ನ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಉಂಡೆ ಮಾಡಲಿಕ್ಕೆ ಕಷ್ಟ ಆಗಲ್ಲ, ಹಾಗೆ ಸಮಯವೂ ಕೂಡ ತುಂಬ ಉಳಿತದೆ. ನೋಡಿ ಈ ರೀತಿಯಾಗಿ ನಾನು ಇದನ್ನ ರೋಲ್ ಮಾಡಿಕೊಂಡು ಒಂದು ಮೀಡಿಯಂ ಗಾತ್ರದ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ದೊಡ್ಡ ಪೂರಿ ಬೇಕಂದ್ರೆ ಸ್ವಲ್ಪ ದೊಡ್ಡ ಉಂಡೆನೂ ಮಾಡ್ಕೋಬಹುದು, ಇಲ್ಲ ಸಣ್ಣದು ಬೇಕಂದ್ರೆ ಸ್ವಲ್ಪ ಸಣ್ಣ ಉಂಡೆ ಕೂಡ ನೀವು ಮಾಡ್ಕೋಬಹುದು. ನೋಡಿ ನಾನಿಲ್ಲಿ ಇದನ್ನ ರೋಲ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಎಷ್ಟು ಬೇಗ ಕಟ್ ಮಾಡ್ಕೊಳ್ಳಿಕ್ಕಾಗುತ್ತೆ ಅಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬಾನೇ ಸಮಯ ಉಳಿಯುತ್ತೆ. ಹಾಗಾಗಿ ಈ ರೀತಿನೇ ನೀವು ಒಂದ್ಸಾರಿ ಟ್ರೈ ಮಾಡಿ. ನೋಡಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಎಣ್ಣೆ ಎಲ್ಲ ಉಂಡೆಗೂ ತಾಗುವ ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಸೈಡಲ್ಲೂ ಈ ಒಂದು ಎಣ್ಣೆ ತಾಗಿದೆ. ಹಾಗೆ ನಾನಿಲ್ಲಿ ಈ ಒಂದು ಪೂರಿನ ಲಟ್ಸ್ಕೊಳ್ಳಿಕ್ಕೆ ಮುಂಚೆ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಈ ಒಂದು ಎಣ್ಣೆ ಹೀಗೆ ಬಿಸಿ ಆಗ್ತಾ ಇರಲಿ. ನಾವಿಲ್ಲಿ ಪೂರಿನ ಲಟ್ಸ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಉಂಡೆನ ಒಂದ್ಸರಿ ಕೈಯಲ್ಲಿ ರೌಂಡ್ ಆಗಿ ಈ ತರ ತಿರ್ಸ್ಕೊಂಡ್ರೆ ಇದು ನೀಟಾಗಿ ರೌಂಡ್ ಶೇಪ್ಗೆ ಈ ಒಂದು ಪೂರಿ ಬರುತ್ತೆ. ಇದನ್ನ ನಾನಿಲ್ಲಿ ಲಟ್ಸ್ಕೊಳ್ತಾ ಇದ್ದೀನಿ. ನೋಡಿ ಇದು ಎಷ್ಟು ರೌಂಡ್ ಆಗಿ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಚೌಕ ಇರೋ ಉಂಡೆ ಆದ್ರೂ ಈ ತರ ಮಾಡ್ಕೊಂಡ್ರೆ ರೌಂಡ್ ಆಗಿ ಈ ಒಂದು ಪೂರಿ ಬರುತ್ತೆ. ನೋಡಿ ಇವಾಗ ನಾನಿಲ್ಲಿ ಎಲ್ಲಾ ಪೂರಿನ ಲಟ್ಸಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಹಾಗೂ ರೌಂಡ್ ಆಗಿ ನಾನು ಈ ಒಂದು ಪೂರಿನ ಲಟ್ಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಾನಿಲ್ಲಿ ಪೂರಿ ಲಟ್ಸ್ಕೊಂಡಿದ್ದಾಗಿದೆ. ಇದನ್ನ ಎಣ್ಣೆಗೆ ಬಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ನೋಡಿ ಎಣ್ಣೆಗೆ ಬಿಟ್ಟ ತಕ್ಷಣವೇ ಉಬ್ಬಿ ಮೇಲೆ ಬಂದಿದೆ. ಹಾಗೆ ಇದರ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ ಈ ರೀತಿಯಾಗಿ ರವೆ ಹಾಕೊಂಡು ಮಾಡೋದ್ರಿಂದ. ಇವಾಗ 1 ನಿಮಿಷದಲ್ಲಿ ಈ ಒಂದು ಪೂರಿ ಅನ್ನೋದು ರೆಡಿಯಾಗಿದೆ. ಇದನ್ನು ತೆಗೆದು ನಾನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಇನ್ನೊಂದು ಪೂರಿಯನ್ನು ಕೂಡ ನಾನಿಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ.
ನೋಡಿ ಇದು ಕೂಡ ಹಾಗೆ ಹಾಕಿದ ತಕ್ಷಣವೇ ಮೇಲ್ಗಡೆ ಬರ್ತಾ ಇದೆ. ಈ ರೀತಿಯಾಗಿ ನೀವು ಮಾಡಿದ್ರೆ ಈ ಒಂದು ಪೂರಿ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅಥವಾ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋದಾದ್ರೆ ಈಸಿಯಾಗಿ ಈ ಒಂದು ಮೆಥಡ್ ಅಲ್ಲಿ ನೀವು ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಈ ಒಂದು ಸಾಗು ಜೊತೆ ಈ ಒಂದು ಪೂರಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಹಾಕಿ ತೋರಿಸುವಂತ 3ರಿಂದ 4 ಪೂರಿಗಳು ಎಷ್ಟು ನೀಟಾಗಿ ಎಲ್ಲವೂ ಉಬ್ಬಿ ಬಂದಿದೆ ಅಂತ ನೋಡಿದ್ರೇನೆ ಗೊತ್ತಾಗ್ತಿರ್ಬೋದು ಈ ಒಂದು ಪೂರಿ ಎಷ್ಟು ಚೆನ್ನಾಗಿದೆ ಹಾಗೂ ಎಷ್ಟು ಈಸಿಯಾಗಿ ಮಾಡ್ಬೋದಂತ. ನೀವು ಹೋಟೆಲಲ್ಲಿ ತಿಂದಿರ್ತೀರಲ್ಲ ಅದೇ ರೀತಿಯಲ್ಲಿ ಈ ಒಂದು ಪೂರಿ ಬರ್ತದೆ. ಹಾಗೆ ಈ ಒಂದು ಸಾಗು ಜೊತೆ ಅಂತೂ ತುಂಬಾನೇ ಒಳ್ಳೆಯ ಕಾಂಬಿನೇಷನ್, ತಿನ್ನಲಿಕ್ಕೂ ತುಂಬಾನೇ ಇಷ್ಟವಾಗುತ್ತೆ. ಮಕ್ಕಳಿಗೆ ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಮಾಡಿಕೊಟ್ರೆ ಅವರು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿ ನಾನಿಲ್ಲಿ ಈ ಒಂದು ಪೂರಿನ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿದ್ರೇನೆ ಗೊತ್ತಾಗ್ತಿರ್ಬೋದು ಎಷ್ಟು ಸ್ಮೂತ್ ಆಗಿ ಹಾಗೂ ಕ್ರಿಸ್ಪಿಯಾಗಿ ಈ ಒಂದು ಪೂರಿ ಆಗಿದೆ ಅಂತ. ಈ ಒಂದು ಸಾಗು ಜೊತೆ ಅಂತೂ ತುಂಬಾನೇ ಒಳ್ಳೆ ಕಾಂಬಿನೇಷನ್. ಹಾಗಿದ್ರೆ ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.